ಬೆಳಗ್ಗೆ ಚಿಕನ್ ತಂದಿದ್ರಿ, ಹಾಗಾಗಿ ಅವ್ರಿಗೆ ಚಿಕನ್ ಮಾಡಿಟ್ಟಿದ್ದೆ. ಊಟ ಅದು ಮಾಡ್ಕೊಂಡಾರೆ ಅವರು. ಇನ್ನೊಂದು ಸ್ವಲ್ಪನೇ ಉಳ್ದಾದ್ರೆ ಹಾಗಾಗಿಬಿಟ್ಟು ನನಗೆ ಒಲ್ಲು ಅನಿಸಿತ್ರಿ. ಅದಕ್ಕೋಸ್ಕರ ಒಂದು ಸ್ವಲ್ಪನೇ ರಾಗಿ ಮಾಲ್ಟ್ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಮಾಡ್ಕೊತೀನಿ ರೀ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮೇನಿ ಕನ್ನಡ ಸಾಗರ್ ಲಾಗ್ಗೆ ಸ್ವಾಗತ ಫ್ರೆಂಡ್ಸ್. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ತುಂಬ ಇಂಟ್ರೆಸ್ಟಿಂಗ್ ವ್ಲಾಗ್ ಇದೆ, ನೋಡಿ ಸಪೋರ್ಟ್ ಮಾಡಿ. ತುಂಬಾ ಟೇಸ್ಟಿಯಾಗಿರುವಂಥ ಒಂದು ರಾಗಿ ಅಂಬಲಿ ಮಾಡ್ತಾ ಇದ್ದೀನಿ, ನೋಡ್ಕೊಂಬನ್ನಿ ಹೋಗ್ಬಿಟ್ಟು. ಇವಾಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡೀನಿ. ಇವಾಗ ಹಿಟ್ಟು 1 ಸ್ಪೂನ್ ಅಷ್ಟೇ ಹಾಕೋತೀವಿ ರಾಗಿ ಅಂಬಲಿ ಮಾಡ್ಕೊಳಕ್ಕೆ. ನೋಡಿರಿ, 1 ಸ್ಪೂನು ಸಾಕು. ಅದನ್ನು ನೀರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲು ಚೆನ್ನಾಗಿ ಗಂಟು ಇರ್ಲಾರ್ದಂಗೆ ನೀರಿನಾಗ ಇಟ್ಟು ಕಲಸಂಬ್ರಿ. ಇಲ್ಲಾಂದ್ರೆ ಗಂಟು ಹಾಗೆ ಕುಡಿಬೇಕಾದ್ರೆ ಸಿಗುತ್ತಾವ. ಹಾಗಾಗಿ ಚೆನ್ನಾಗಿ ನೋಡಿ ಎಲ್ಲನೂ ಮಿಕ್ಸ್ ಆಯಿತು. ಇವಾಗ ಗ್ಯಾಸು ಆನ್ ಮಾಡ್ಕೊಳ್ಳೋಣ. ಸ್ಲೋ ಇಟ್ಟು ಇದನ್ನು ಚೆನ್ನಾಗಿ ಕುದಿಸೋಕೆ ಬಿಡೋಣ. ಒಂದು ಚಿಟಿಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕ್ರಿ. ರಾಗಿ ಏನಿರ್ತದೆ ರೀ, ಅದು ಗಂಜಿ ಬರೋ ಥರ ನಾವು ಕುದಿಸ್ಕೋಬೇಕು. ಆಲ್ರೆಡಿ ನಿಮಗೂ ಗುರುತಿರುತ್ತೆ, ನೀವು ಕುಡ್ದಿರ್ತೀರ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ರಾಗಿ ಅಂಬಲಿ ಆಗೋ ತನಕ ಕಲಿಸ್ಬೇಕ್ರಿ. ಹಾಗೆ ಚಿಕ್ಕದೊಂದು 2 ಈರುಳ್ಳಿ ತೊಗೊಂಡು ನಾನು ಚೆನ್ನಾಗಿ ಸಣ್ಣ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ ರೀ. ಈ ಥರ ರಾಗಿ ಅಂಬಲಿದಾಗ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಕುಡಿತಾ ಇರಬೇಕಾದ್ರೆ ಬಾಯಿಗೆ ಬರ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಕಟ್ ಮಾಡಿ ಇಟ್ಕೊಂಡೇನು ನೋಡಿರಿ. ಇವಾಗ ನಾನು ಅದಕ್ಕೆ ಕೊತ್ತಂಬರಿ ಒಂದು ಸ್ವಲ್ಪ, ಈಗ ರಾಗಿ ಅಂಬಲಿ ರೆಡಿ ಆಯಿತು. ರಾಗಿ ಹಿಟ್ಟು ಚೆನ್ನಾಗಿ ಕೊತ್ತಂಬರಿ ಈಗ ಸ್ವಲ್ಪ ಹಾರಕ್ಕೆ ಬಿಡೋಣ, ಆರಲಿ. 2 ಕಪ್ಪಷ್ಟು ನಾನು ಮಜ್ಜಿಗೆ ಗಂಜಿ ಮಾಡೀನಿ ರೀ. ರಾಗಿ ಅಂಬಲಿ ಅನ್ನಬೋದು, ಇಲ್ಲ ಗಂಜಿ ಆದ್ರೆ ಅನ್ಬೋದು ಮಾಡೀನಿ ರೀ. ಅದಕ್ಕೆ ನಾನು ಇವಾಗ ಒಂದು 4 ಸ್ಪೂನಷ್ಟು ಮೊಸರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಜ್ಜಿಗೆ ಮಾಡಕತ್ತೀನಿ ರೀ. ಅದಕ್ಕೆ ಒಂದಿಷ್ಟು ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಒಂದು ಸ್ವಲ್ಪನೇ ಕೊತ್ತಂಬರಿ, ಹಾಗೆ ಜೀರಿಗೆ, ಒಂದು ಸ್ವಲ್ಪ ಜೀರಿಗೆ ಕುಟ್ಟಿ ಹಾಕ್ಕೊಂಡೇನಿ ರೀ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ನಾನು ರಾಗಿ ಅಂಬಲಿ ಮಾಡಬೇಕಾದ್ರೆ, ಗಂಜಿ ಮಾಡಬೇಕಾದ್ರೆ ನಾನು ಉಪ್ಪು ಹಾಕಿ ಮಾಡ್ಕೊಂಡೇನಿ ರೀ. ಇವಾಗ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ರೀ. ಹಾಗೆ ಇವಾಗ ಬೇಸಿಗೆ ಕಾಲ, ಹಾಗಾಗಿ ತುಂಬ ದೇಹಕ್ಕೆ ತಂಪು, ಆರೋಗ್ಯಕ್ಕೂ ಒಳ್ಳೆಯದಂತ ಅಂದ್ಬಿಟ್ಟು ನನಗೆ ಮಧ್ಯಾಹ್ನ ಊಟ ಒಲ್ಲು ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವಯಸ್ಸಾದವ್ರಿಗೂ ಕೂಡ ಊಟ ಹೋಗಲ್ಲ ಅಂಥವ್ರಿಗೆ ಮತ್ತು ಆರಾಮಿರ್ಲಾರ್ದವ್ರಿಗೆ ಕೂಡ ಈ ಥರ ಮಾಡ್ತಾರೆ. ನಮ್ಮ ಕಡೆ ಅಂದ್ರೆ ಜೋಳದ ಹಿಟ್ಟಿಂದ ಮಾಡ್ತಾರೆ. ನಾನು ಇವಾಗ ಸಮ್ಮರ್ ಬಿಸಿಲು ಇರೋದ್ರಿಂದ ನಾನು ಏನು ಮಾಡೀನಿ ಇವತ್ತು, ರಾಗಿದು ಮಾಡಿದ್ರಾಯ್ತು. ಅದು ಅಂತೂ ತುಂಬಾ ಈಗ ಬೇಸಿಗೆಗೆ ತುಂಬಾ ತಂಪು. ಅದಕ್ಕೋಸ್ಕರ ನಾನು ರಾಗಿದೇ ಮಾಡಿದ್ರಾಯ್ತು ಅಂಬಲಿ ಅಂತಂದ್ಬಿಟ್ಟು. ನಮ್ಮ ಕಡೆ ಏನು ಆರಾಮಿರೋಂಗಿಲ್ಲಲ್ರಿ, ಆ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ತುಂಬಾ ಯಾವುದು ಊಟ ಆಗಲ್ಲ, ಸೇರಲ್ಲ ಅನ್ನೋರು ಈ ಥರ ಒಂದು 3-4 ಸಲ ಕುಡಿತಾರೆ ನೋಡಿರಿ. ಅಂಬಲಿ ಈ ಥರ ಮಾಡಿಕೊಟ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಏನಾದರೂ ಟೈಫಾಯ್ಡ್, ಮಲೇರಿಯಾ ಇಂಥ ಟೈಮಲ್ಲಿ ಡಾಕ್ಟ್ರು ಕೆಲವೊಂದು ಪಥ್ಯ ಮಾಡು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಅವ್ರಿಗೆ ಆರಾಮ್ಸೆ ಹೊಟ್ಟೆ ತುಂಬ ಅವರು ಕುಡಿಬೋದು ನೋಡಿರಿ. ನನಗೆ ಈಗ ಆಲ್ರೆಡಿ ಮಾಡಿಟ್ಕೊಂಡಿದ್ದೆ ರಾಗಿ ಗಂಜಿ, ಅದನ್ನು ನಾನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಈಗ ಮಜ್ಜಿಗೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ಈಗ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ರೀ. ಚೆನ್ನಾಗಿ ಕಲಸಿ ಇವಾಗ ಒಂದು ಗ್ಲಾಸಿಗೆ ಸರ್ವ್ ಮಾಡಿಕೊಂಡು ಟೇಸ್ಟು ನೋಡಿಬಿಟ್ಟು ನಿಮಗೂ ಕೂಡ ಹೇಳ್ತೀನಿ. ನೀವು ಕೂಡ ಈ ಥರ ಒಂದು ಸಲ ಮಾಡ್ಕೊಂಡು ಕೊಡ್ರಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳಿಗೆ, ದೊಡ್ಡವರಿಗೆ ಯಾರಾದ್ರೂ ಕುಡಿಬೋದು. ತುಂಬ ಹೆಲ್ದಿ ಇರುವಂಥ
ಒಂದು ಜ್ಯೂಸ್ ಅಂತಲೇ ಹೇಳ್ಬೋದು, ಇಲ್ಲ ಅಂಬ್ಲಿ ಗಂಜಿ ಅದಂತನೂ ಅನ್ಕೋಬೋದು. ನೋಡಿರಿ ಈಗ ನಾನು ಒಂದು ಗ್ಲಾಸ್ ತೊಗೊಂಡ್ಬಿಟ್ಟು ಅದಕ್ಕೆ ಸರ್ವ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿರಿ ಅದು ನೋಡಿದ್ರೆ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ತುಂಬಾ ಇಷ್ಟ ಆಯಿತು. ನಾನು ಒಂದು 2-3 ಸಲ ಮಾಡ್ಕೊಂಡು ಕುಡ್ತೀನಿ. ಅದಕ್ಕೆ ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯ್ತು ಅಂತ ತೋರಿಸ್ತಾ ಇದ್ದೇನೆ ರೀ. ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇವಾಗ ಇದನ್ನು 2 ಗ್ಲಾಸ್ ಮಾಡೇನಿ ರೀ. 2 ಗ್ಲಾಸ್ ಆಗ್ಯದ. 1 ಸ್ಪೂನು ರಾಗಿ ಹಿಟ್ಟು ಹಾಕಿದರೆ 2 ಗ್ಲಾಸ್ ಆಗ್ಯದ್ರಿ. ಹಾಗಾಗಿ ನಾನೊಂದಿಷ್ಟು ಕುಡಿತೀನಿ ರೀ. ನಮ್ಮ ಮನೆಯವ್ರನ್ನ ಒಂದು ಸ್ವಲ್ಪ ರೆಸ್ಟ್ ಮಾಡಕತ್ತಾರೆ ರೀ. ಅವ್ರಿಗೆ ಸ್ವಲ್ಪ ಮಧ್ಯಾಹ್ನ ಕುಡಿ ಅಂತಂದು ಕೊಡ್ತೀನಿ ರೀ. ಆಲ್ರೆಡಿ ಅವ್ರು ಬೆಳಗ್ಗೆನೇ ನಾನು ಒಂದು ಸ್ವಲ್ಪ ಅವ್ರಿಗೆ ಚಿಕನ್ ಮಾಡಿದ್ದೆ. ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಅದು ಕುಡಿಯಕತ್ತೇನೆ ರೀ. ಅವರು ಒಂದಿಷ್ಟು ಚಿಕನ್ ಊಟ ಮಾಡಿ ರೆಸ್ಟ್ ಮಾಡ್ಯಾರ ರೀ. ಹಾಗಾಗಿ ಇದು ಕುಡಿದ್ರಂತೂ ತುಂಬಾ ಚಲೋ. ಯಾಕಂದರೆ ಚಿಕನ್ ಅದು ಸ್ವಲ್ಪ ಹೀಟ್ ರೀ ಇವಾಗ ಬೇಸಿಗೆಗೆ. ಹಾಗಾಗಿ ಈ ಥರ ಅಂಬಲಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ದೇಹಕ್ಕೂ ತಂಪಾಗುತ್ತೆ, ಹೊಟ್ಟೆಗೂ ತಣ್ಣಗಾಗುತ್ತೆ. ಒಂದು ರೀತಿಯಲ್ಲಿ ಅಂತಂದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಹಾಗಾಗಿ ಇವಾಗ ಕುಡಿದ್ಬಿಟ್ಟು ನಮ್ಮ ಮನೆಯವ್ರಿಗೂ ಹಾಕ್ಕೊಡ್ತೀನಿ ರೀ. ನೋಡಂಬ್ರಿ ಅವ್ರು ಏನು ಅಂತಾರೆ ಅನ್ನೋದು ಕೂಡ. ಅವರು ಜಾಸ್ತಿ ವಿಡಿಯೋದಾಗ ಬರೋಕ್ಕೆ ಇಷ್ಟಪಡಲ್ಲ. ನೋಡಂಬ್ರಿ ನೋಡಿರಿ ಇವಾಗ ಹಾಕ್ಕೊಟ್ಟೇನಿ ರೀ. ಕುಡಿಯಕತ್ತಾರ. ಅವರು ಕ್ಯಾಮ್ರಾ ಕಡೆ ತಿರ್ಗಂಗಿಲ್ಲ ರೀ, ಒಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಕೆಲವೊಬ್ರು ಯಾರಾದ್ರೂ ಏನೇನು ಅಂದರೆ ಹೇಗೆ ಅಂತಂದ್ಬಿಟ್ಟು ಅವರು ಸ್ವಲ್ಪ ಹಿಂಜರಿತಾರೆ ರೀ ವಿಡಿಯೋದಾಗ ಬರೋಕೆ, ಮುಜುಗರ ಮಾಡ್ಕೊತಾರೆ ಒಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಬೇಡ ಬೇಡ ಅಂತ ಹೇಳ್ತಾಯಿದ್ರು. ನಾನು ಇಲ್ಲ ಹೇಳು ಯಾವ ಥರ ಆಗ್ಯದ ಅಂತಂದ್ರೆ ಅವ್ರಿಗೆ ಚೆನ್ನಾಗಾಗ್ಯದ ಅಂತ ಅಷ್ಟೇ ಹೇಳಿದ್ದೆ ರೀ. ಹಾಗೆ ಮಕ್ಕಳು ನೋಡ್ರಿ ಯಾವ ಥರ ಗಾರ್ಡನ್ ಏರಿಯಾದಾಗ ರೀ ಮಕ್ಕಳು ಕ್ರಿಕೆಟ್ ಆಡಿ ಹೆಂಗೆ ಹೊಡೆದಿಟ್ಟಾರೆ ನೋಡ್ರಿ. ಸ್ವಲ್ಪ ಹೊಡೆದಿತ್ತು ರೀ, ಅದನ್ನ ಎತ್ತಿಟ್ಟಿದ್ದೀನಿ ರೀ ಗಾರ್ಡನ್ದಾಗ ಇರಲಿ ಅಂತಂದು. ಈ ನಮ್ಮನೆ ಹೊಡೆದಾರ ನೋಡ್ರಿ ಕ್ರಿಕೆಟ್ ಆಡಿಬಿಟ್ಟು. ಮಕ್ಕಳು ತೊಗೊಂಡು ಈ ಬೇಸಿಗೆ ಕಳಿಬೇಕಾದ್ರೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್. ಕುಂತಲ್ಲಿ ಕೊಡ್ತಾ ಇಲ್ಲ ಆಟ ಆಡೋದಕ್ಕೆ. ಕೆಳಗೆ ಮೇಲೆ ಹೋಗೋದು ಬರೋದು ಓಡಾಡೋದು ಮಾಡೋದು, ಒಂದು ಜಾಡಿ ಕುಂದ್ರೋದಿಲ್ಲ ನೋಡ್ರಿ ಮಕ್ಕಳು. ಈ ಥರ ಮಾಡಕತ್ತಾರೆ. ನಿಮ್ಮ ಮಕ್ಕಳು ಇದೇ ಥರ ಮಾಡ್ತಾರ ಅನ್ನೋದು ಕಮೆಂಟ್ಸಲ್ಲಿ ತಿಳಿಸಿ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.